ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಮೀಶೋದಲ್ಲಿ ಕುರ್ತೀಸ್ ಆರ್ಡ್ರ್ ಮಾಡಿದೆ. ಕುರ್ತೀಸ್ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕುರ್ತೀಸ್ ಆರ್ಡ್ರ್ ಮಾಡಬೇಕಾದ್ರೆ ಏನೆಲ್ಲ ಮಿಸ್ಟೇಕ್ ಆಗುತ್ತೆ ಅಂತ ಹೇಳ್ತೇನೆ. ಈ ಕುರ್ತಿ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹಾಗೆ 3/4 ಸ್ಲೀವ್ ಬಂದಿದೆ. ವಿ ನೆಕ್ ಡಿಸೈನ್ ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನಾನು ಎಕ್ಸ್ಟ್ರಾ ಸ್ಮಾಲ್ ಆರ್ಡರ್ ಮಾಡಬೇಕಾಯಿತು, ಆದರೆ ಡಬಲ್ ಎಕ್ಸ್ಟ್ರಾ ಸ್ಮಾಲ್ ಆರ್ಡರ್ ಮಾಡಿದೆ. ಸೈಜು ಕರೆಕ್ಟಾಗಿಲ್ಲ, ಇದು ಟೈಟ್ ಫಿಟ್ಟಿಂಗ್ ಇದೆ. ಇದನ್ನು ನಾವು ವಾಪಸ್ ಕೊಡಬೇಕು. ಆದರೆ ಒಂದು ಮಿಸ್ಟೇಕ್ ಅಂತ ಅಂದರೆ ಕವರ್ ಬಂದುಬಿಟ್ಟು ಮಿಸ್ ಆಗಿದೆ. ಪ್ಯಾಕಿಂಗ್ ಕವರಲ್ಲಿ ಬಿಲ್ಲು ಮತ್ತು ಕುರ್ತೀಸ್ ಡೀಟೇಲ್ಸ್ ಎಲ್ಲ ಹಾಕಿರ್ತಾರಲ್ವ, ಅದು ಮಿಸ್ ಆಗಿದೆ. ಪ್ಯಾಕಿಂಗ್ ಕವರ್ ಇದ್ದರೆ ಮಾತ್ರ ರಿಟರ್ನ್ ಆಗಲಿ, ಎಕ್ಸ್ಚೇಂಜ್ ಆಗಲಿ ಅಥವಾ ಪ್ರಾಡಕ್ಟ್ ಕ್ಯಾನ್ಸಲ್ ಮಾಡೋದಾಗಲಿ ಮಾಡ್ಬೋದು. ಆ ಪ್ಯಾಕಿಂಗ್ ಕವರ್ ಬಂದುಬಿಟ್ಟು ಮಿಸ್ ಆಗಿದೆ. ಸೊ ಇದನ್ನು ನಾನು ರಿಟರ್ನ್ ಮಾಡೋದಕ್ಕಂತೂ ಆಗಲ್ಲ. ಇದನ್ನು ನಾನು ನೆಕ್ ಡಿಸೈನ್ ಎಲ್ಲ ತೆಗೆದುಬಿಡ್ತೇನೆ. ವಿ ಶೇಪಲ್ಲಿ ನೆಕ್ ಕೊಟ್ಟಿದ್ದಾರೆ, ಏನು ಪಟ್ಟಿ ಪೀಸ್ ಥರ ಕೊಟ್ಟಿದ್ದಾರೆ. ಅದು ತೆಗೆದುಬಿಟ್ಟು ಅದನ್ನು ಸ್ಮಾಲ್ ಫೋಲ್ಡ್ ಮಾಡಿಬಿಟ್ಟು ಮತ್ತು ಸೈಜು ಎಕ್ಸ್ಟ್ರಾ ಸ್ಮಾಲ್ ಸೈಜ್ಗೆ ತೊಗೊಂಡು ಬರಬೇಕಾಗುತ್ತೆ. ಈ ರೀತಿಯಾಗಿ ರೀವರ್ಕ್ ಮಾಡ್ಕೊಳ್ತೇನೆ. ಏನೋ ನನಗೆ ಸ್ವಲ್ಪ ಸ್ಟಿಚಿಂಗ್ ಬಗ್ಗೆ ಗೊತ್ತಿರೋದ್ರಿಂದ ಹೇಗೋ ಇದನ್ನು ಸರಿ ಮಾಡ್ಕೋಬೋದು. ಆದರೆ ತುಂಬ ಕಷ್ಟ ಆಗುತ್ತೆ ಈ ಥರ ಕವರ್ ಮಿಸ್ ಮಾಡಿದ್ರೆ ಅಥವಾ ಸೈಜು ಮಿಸ್ಟೇಕ್ ಮಾಡಿದ್ರೆ ಈ ಥರ ಕಷ್ಟ ಆಗುತ್ತೆ ನೋಡಿ. ಅದಕ್ಕೋಸ್ಕರನೇ ಫಸ್ಟೇ ನಾವು ಆರ್ಡ್ರ್ ಮಾಡಬೇಕಾದ್ರೆ ಕರೆಕ್ಟಾಗಿ ನಮಗೆ ಇದು ಸೈಜ್ ಕರೆಕ್ಟಾಗಿ ಆಗುತ್ತಾ ಅಂತ ನೋಡಿಬಿಟ್ಟು ಆಮೇಲೆ ಆರ್ಡರ್ ಮಾಡಿ. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಈ ಕುರ್ತಿ ಡಬಲ್ ಎಕ್ಸ್ಟ್ರಾ ಸ್ಮಾಲ್ ಕುರ್ತಿಗೆ ಬಂದುಬಿಟ್ಟು 210 210 ರೇಟ್ ಇರುತ್ತೆ. ಆಮೇಲೆ ಎಕ್ಸ್ಟ್ರಾ ಸ್ಮಾಲಿಗೆ ಬೇರೆ ರೇಟ್ ಇರುತ್ತೆ, 40-50 ರೂಪಾಯಿ ಜಾಸ್ತಿ ಇರುತ್ತೆ. ಎಮ್ ಸೈಜಿಗೆ ಬೇರೆ ಇರುತ್ತೆ, ಎಲ್ ಸೈಜಿಗೆ ಬೇರೆ ಇರುತ್ತೆ. ಡಬಲ್ ಎಕ್ಸೆಲ್ಗೂ ಎಕ್ಸ್ಟ್ರಾ ಸ್ಮಾಲ್ ಹೇಳಿದೆ ಅಲ್ವಾ, ಡಬಲ್ ಎಕ್ಸೆಲ್ ಸೈಜ್ಗೂ ಕೂಡ ಜಾಸ್ತಿ ಆಗುತ್ತೆ. ಸೈಜ್ಗಳು ಎಷ್ಟು ದೊಡ್ಡ ಸೈಜು ಹೋಗುತ್ತೋ ಅದೇ ಥರ ರೇಟ್ ಕೂಡ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇರೋದು, ನಾನು 210 ಇದೆ ಅಂತ ಪರ್ಚೇಸ್ ಮಾಡಿದೆ, ಈ ಸೈಜ್ ಆಗ್ಬೋದು ಅಂತ. ಆದರೆ ಇದು ಕರೆಕ್ಟಾಗಿ ಫಿಟ್ಟಿಂಗ್ ಆಗ್ತಾಯಿಲ್ಲ. ಅದಕ್ಕೋಸ್ಕರ ನಾನು ಇದನ್ನು ರಿಟರ್ನ್ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಪ್ಯಾಕಿಂಗು ಮಿಸ್ ಆಯಿತು. ಸೊ ಇದನ್ನು ನಾನು ರೀವರ್ಕ್ ಮಾಡಿ ಸರಿ ಮಾಡ್ಕೋಬೇಕಾಗುತ್ತೆ. ಇವಾಗ ಏನು ಮಾಡೋದಕ್ಕೆ ಆಗಲ್ಲ, ಬೇರೆ ಚಾಯ್ಸ್ ಇಲ್ಲ ಅಂದರೆ ಕುರ್ತಿ ವೇಸ್ಟ್ ಆಗುತ್ತೆ. ಈ ಕುರ್ತಿ ಮತ್ತು ಪ್ಯಾಂಟ್ ಸೆಟ್ ಫುಲ್ಲು ಟಾಪು ಮತ್ತು ಬಾಟಮ್ ಸೆಟ್ಟಾಗಿ ಬಂದಿರುತ್ತೆ. ಈ ಕುರ್ತಿದು ಫೋಟೋ ಹಾಕಿರ್ತೀನಿ ಸೈಡಲ್ಲಿ ನೋಡಿ. ಯಾರಾದರೂ ಬೈ ಮಾಡೋರಿದ್ರೆ ಬೈ ಮಾಡ್ಬೋದು. ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ರಿವ್ಯೂ ನೋಡಿಬಿಟ್ಟೆ ತಗೊಳ್ಳಿ, ಆಯಿತಾ? ಈ ರೀತಿಯಾಗಿ ಮಿಸ್ಟೇಕ್ಗಳು ಆಗುತ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಕೋಂಬೋ ಕುರ್ತಿ, ಒಂದೇ ಪ್ಯಾಕಿಂಗಲ್ಲಿ 2 ಕುರ್ತಿ ಬಂದಿದೆ. ಈ ಕುರ್ತಿ ಬಂದುಬಿಟ್ಟು ಕಲರು ಪರ್ಪಲ್ ಕಲರ್ ಆ್ಯಂಡ್ ನೇವಿ ಬ್ಲೂ ಕಲರ್ ಬಂದಿದೆ. ಸೈಜು ಎಕ್ಸ್ಟ್ರಾ ಸ್ಮಾಲ್ ಸೈಜೇ ನಾನು ಆರ್ಡರ್ ಮಾಡಿದ್ದು, ಅದೇ ಸೈಜ್ ಬಂದಿದೆ. ಕ್ವಾಲಿಟಿ ರಯನ್ ಮೆಟೀರಿಯಲ್ ಆಗಿರುತ್ತೆ. ಡೈಲಿ ಯೂಸ್ಗೆ ತುಂಬ ಚೆನ್ನಾಗಿದೆ. ಏನು ಅಂದರೆ ನಾನು ಫೋಟೋದಲ್ಲಿ ಬಂದುಬಿಟ್ಟು ರಾಯಲ್ ಬ್ಲೂ ನೋಡಿದ್ದು, ರಾಯಲ್ ಬ್ಲೂ ಡಾರ್ಕ್ ಬ್ಲೂ ನೋಡಿದ್ದು ಫೋಟೋದಲ್ಲಿ. ನಾನು ಆ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿದ್ದು. ಆದರೆ ಇಲ್ಲಿ ಬಂದಿರುವಂತಹ ಕಲರ್ ಬಂದುಬಿಟ್ಟು ನೇವಿ ಬ್ಲೂ ಬಂದಿದೆ. ನನಗೆ ಇದು ಯಾಕೋ ಇಷ್ಟ ಆಗಲಿಲ್ಲ. ಯಾಕಂದರೆ ಕುರ್ತೀಸ್ ಬಂದುಬಿಟ್ಟು ಈ ಕಲರಲ್ಲಿ ತುಂಬ ಜಾಸ್ತಿನೇ ಇದ್ದಾವೆ. ಅದಕ್ಕೋಸ್ಕರ ನಾನು ಇದು ಬೇಡ, ಇವಾಗಲೇ ತುಂಬ ಜಾಸ್ತಿ ಕಲರ್ಸ್ ಇದೆ, ಇದು ನೇವಿ ಬ್ಲೂ ಅಂದ್ಬಿಟ್ಟು ಇವಾಗ ಇದನ್ನು ನಾನು ಎಕ್ಸ್ಚೇಂಜ್ ಮಾಡ್ತಾಯಿದ್ದೀನಿ. ರಿಟರ್ನ್ ಮಾಡ್ತಾಯಿಲ್ಲ, ಎಕ್ಸ್ಚೇಂಜ್ ಮಾಡ್ತಾಯಿದ್ದೀನಿ. ಇದೇ ಸೈಜಲ್ಲಿ, ಇದೇ ಕಲರಲ್ಲಿ, ಇದೇ ಪ್ಯಾಟ್ರನಲ್ಲಿ, ಇದೇ ಕ್ವಾಲಿಟಿಯಲ್ಲಿ ಬೇರೆ ಕಲರ್ಸ್ನ ತಂದು ಕೊಡ್ತಾಯಿದ್ದೀನಿ. ಕಲರ್ ಮಾತ್ರ ಚೇಂಜ್ ಮಾಡ್ತಾ ಇರೋದು ಅಷ್ಟೇ. ಪ್ರಾಡಕ್ಟ್ ಇದೇ ಆಗಿರುತ್ತೆ, ಇದೇ ಪ್ರೈಸಲ್ಲಿ. ಎಕ್ಸ್ಚೇಂಜ್ ಅಂದರೆ ಇದು ಬೇರೆ ಕಲರ್ಸ್ ತಂದು ಕೊಟ್ಬಿಟ್ಟು ಇದನ್ನು ತೊಗೊಂಡೋಗ್ತಾರೆ. ಈ ರೀತಿಯಾಗಿರುತ್ತೆ. ಅಥವಾ ನಿಮಗೇನಾದರೂ ಈ ಪ್ರಾಡಕ್ಟ್ ಕ್ವಾಲಿಟಿ ಯಾಕೋ ಇಷ್ಟ ಆಗಲಿಲ್ಲ, ಕಲರ್ ಚೆನ್ನಾಗಿದೆ, ಸೈಜ್ ಕರೆಕ್ಟಾಗಿದೆ, ಪ್ಯಾಟ್ರನ್ನು ಸರಿ ಇದೆ, ಆದರೆ ಕ್ವಾಲಿಟಿ ಸ್ವಲ್ಪ ತೆಳುನೋ
ಅಥವಾ ಕ್ವಾಲಿಟಿ ಇಷ್ಟ ಆಗಲಿಲ್ವೋ ಅನ್ನೋರು ಇದನ್ನು ನೀವು ರಿಟರ್ನ್ ಮಾಡ್ಬೋದು. ರಿಟರ್ನ್ ಮಾಡಿ ಇದೇ ದುಡ್ಡಿಗೆ ಬೇರೆ ಕುರ್ತೀಸ್ ಆಗಿರ್ಬೋದು, ಬೇರೆ ಪ್ರಾಡಕ್ಟ್ನ ನೀವು ತಗೋಬೋದು. ಅದು ನಿಮಗೆ ಇವಾಗ ಬೇರೆ ಪ್ರಾಡಕ್ಟು ಬೇಡ, ಈ ಕುರ್ತೀಸು ಬೇಡ, ಈ ಅಮೌಂಟನ್ನ ರಿಟರ್ನ್ ಅಮೌಂಟನ್ನ ವಾಪಸ್ ಕೂಡ ಮಾಡ್ತಾರೆ. ನಮ್ಮ ಬ್ಯಾಂಕ್ ಡೀಟೇಲ್ಸ್ನ ಲಿಂಕ್ ಮಾಡಬೇಕು ಮೀಶೋ ಆ್ಯಪ್ಗೆ. ಅಕೌಂಟ್ ಲಿಂಕ್ ಮಾಡಿದ್ರೆ ಅಕೌಂಟ್ಗೆ 1-2 ದಿನದಲ್ಲಿ ವಾಪಸ್ಸು ಅಮೌಂಟ್ ಬರುತ್ತೆ. ಈ ಕೋಂಬೋ ಕುರ್ತೀಸಿಗೆ ಬಂದುಬಿಟ್ಟು 206 ರೂಪಾಯಿ ಪ್ರೈಸ್ ಬಂದುಬಿಟ್ಟು. ಒಂದು ಕುರ್ತಿಗೆ 103 ರೂಪಾಯಿ ಬೀಳ್ತು. ಎಷ್ಟು ಕಡಿಮೆ ಪ್ರೈಸಲ್ಲಿ ಈ ಕುರ್ತಿಗಳು ಕೊಟ್ಟಿದ್ದಾರೆ ಅಲ್ವಾ. ಈ ಪ್ರೈಸಲ್ಲಿ ಹೊರಗಡೆ ಅಂಗಡಿಗಳಲ್ಲಿ ಎಲ್ಲ ಕೇಳಿದ್ರೂ ಕೊಡೋದಿಲ್ಲ, ಅಷ್ಟೊಂದು ಕಮ್ಮಿ ರೇಟಿಗೆ ಸಿಕ್ಕಿದೆ. ಅದು ಡೆಲಿವರಿ ಫ್ರೀಯಾಗಿ ಆರ್ಡರ್ ಮಾಡಿರೋದು ನಾನು. ಡೆಲಿವರಿ ಫ್ರೀ ಇರುತ್ತೆ. ಸೊ ಕುರ್ತೀಸು ಪ್ರೈಸ್ಗೆ ತಕ್ಕಂತೆ ಚೆನ್ನಾಗಿದೆ. ರಯನ್ ಕ್ವಾಲಿಟಿ, ರಯನ್ ಫ್ಯಾಬ್ರಿಕಲ್ಲಿ ಕೊಟ್ಟಿದ್ದಾರೆ. ಡೈಲಿ ಯೂಸ್ಗೆ ಆಫೀಸ್ಗೆ ಹೋಗೋರಿಗೆ ಇದು ಒಂದೊಳ್ಳೆ ಕಂಫರ್ಟಬಲ್ ಅಂತಲೇ ಹೇಳ್ಬೋದು. ಇಷ್ಟೊಂದು ಕಡಿಮೆ ರೇಟ್ಗೆ ಯಾರೂ ಕೊಡಲ್ಲ. ನಾನು ಆವಾಗಲೇ ಹೇಳಿದ್ನಲ್ಲ, ಸೈಜಿಗೆ ತಕ್ಕಂತೆ ಪ್ರೈಸ್ ಇರುತ್ತೆ. ಇದು ಎಕ್ಸ್ಟ್ರಾ ಸ್ಮಾಲಿಗೆ ಬಂದುಬಿಟ್ಟು 206 ರೂಪಾಯಿ. 2 ಕುರ್ತಿಗೆ 206 ರೂಪಾಯಲ್ಲಿರುತ್ತೆ. ಇವಾಗೆಲ್ಲ ಟ್ರೆಂಡಿಂಗಲ್ಲಿ ನಡೀತಿರೋಂತಹ ಪ್ಯಾಟ್ರನ್ಗಳಿವು. ಕಲರ್ ಆಗಿರ್ಬೋದು, ಈ ಕಲರ್ಗಳು ಜಾಸ್ತಿ ಇವಾಗ ಟ್ರೆಂಡಿಂಗ್ ವೈರಲ್ ಆಗ್ತಿರೋಂತಹ ಕುರ್ತಿಗಳು. ಇದೇ ಕುರ್ತಿಗಳನ್ನ ಅಂಗಡೀಲಿ ಕೇಳಿದ್ರೆ 250 ರೂಪಾಯಿ 200 ರೂಪಾಯಿ ಹೇಳ್ತಾರೆ. ಅಷ್ಟೊಂದು ಸುಮ್ಮನೆ ದುಡ್ಡು ವೇಸ್ಟು ಮಾಡೋ ಬದಲು ಆನ್ಲೈನಲ್ಲೇ ತಗೊಳ್ಳೋದು ತುಂಬ ಒಂದೊಳ್ಳೆ ಉತ್ತಮ ಅಂತ ಹೇಳ್ಬೋದು. ಯಾಕಂದರೆ ಎಷ್ಟೋ ದುಡ್ಡನ್ನ ಉಳಿತಾಯ ಮಾಡ್ಬೋದು ಈ ಆನ್ಲೈನ್ ಶಾಪಿಂಗಿಂದ. ಅದೇ ಅಂಗಡೀಲಿ ತಗೊಂಡು ಮತ್ತೆ ವಾಪಸ್ ಕೊಡೋದಕ್ಕೆ ಹೋದರೆ ಅದು ವಾಪಸ್ ತಗೊಳ್ಳಲ್ಲ, ಅಂಗಡಿಯವರು ವಾಪಸ್ ತಗೊಳ್ಳೋದಿಲ್ಲ. ಸೊ ಬೆಟರ್ ಅಂದರೆ ಆನ್ಲೈನೇ ನನ್ನ ಪ್ರಕಾರ. ನೀವು ಯಾವುದೇ ಪ್ರಾಡಕ್ಟ್ ತೊಗೋಬೇಕು ಅಂದರೂ ಫಸ್ಟು ರಿವ್ಯೂ ನೋಡಿ. ಯಾರಾದರೂ ಆ ಪ್ರಾಡಕ್ಟ್ ತಗೊಂಡು ಫೋಟೋಸ್ ಎಲ್ಲ ಹಾಕಿರ್ತಾರಲ್ವ, ಆ ರಿವ್ಯೂ ನೋಡಿಬಿಟ್ಟು ತಗೊಳ್ಳಿ. ಮತ್ತು ನಿಮ್ಮ ನಿಮಗೆ ಸೂಟಬಲ್ ಆಗುತ್ತಾ ಆ ಡ್ರೆಸ್ಸು ಅಂತ ನೋಡಿಬಿಟ್ಟು ತಗೊಳ್ಳಿ. ಯಾಕಂದರೆ ಫೋಟೋದಲ್ಲಿ ಚೆನ್ನಾಗಿ ಕಾಣುತ್ತೆ, ಅಂದರೆ ನಮ್ಮ ಬಾಡಿ ಶೇಪ್ಗೆ ಅದು ಚೆನ್ನಾಗಿ ಕಾಣಲ್ಲ. ಆ ರೀತಿಯಾಗಿ ನಿಮ್ಮ ಬಾಡಿ ಶೇಪ್ಗೆ ತಕ್ಕಂತೆ ಕುರ್ತೀಸ್ಗಳನ್ನ ಸೆಲೆಕ್ಟ್ ಮಾಡೋದು ಒಳ್ಳೆಯ ಉತ್ತಮ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಹಾಕುವಂತಹ ಕುರ್ತೀಸ್ಗಳು ತುಂಬ ಸಣ್ಣ ಇರ್ತಲ್ಲ, ಅಂಥವ್ರಿಗೆ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಕುರ್ತೀಸ್ಗಳನ್ನ. ತುಂಬ ವೀಡಿಯೋಸ್ ಹಾಕಿದ್ದೀನಿ. ವೀಡಿಯೋಸ್ ನೋಡಿಲ್ಲ ಅಂದರೆ ಪ್ಲೇಲಿಸ್ಟಲ್ಲಿದೆ, ಹೋಗಿ ಚೆಕ್ ಮಾಡ್ಬೋದು. ಸಣ್ಣ ಇರೋರಿಗೆ ಯಾವ ಥರ ಕುರ್ತೀಸ್ಗಳು ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ವಿಡಿಯೋ ಹಾಕಿದ್ದೀನಿ. ನೀವು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ಹಾಗೆ ಹೊಸ ವ್ಯೂವರ್ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕುರ್ತೀಸ್ಗಳ ರಿವ್ಯೂ ಆಗಿರ್ಬೋದು, ಹಾನೆಸ್ಟ್ ರಿವ್ಯೂ ಅಂತಲೇ ಹೇಳ್ಬೋದು. ನಾನು ಹಾಕುವಂತಹ ಡ್ರೆಸ್ ಫೋಟೋಸ್ ಆಗಿರ್ಬೋದು, ತುಂಬ ಚೆನ್ನಾಗಿ ಇರುವಂತಹ ಕ್ವಾಲಿಟಿ ಡ್ರೆಸ್ಗಳೇ ಹಾಕಿರ್ತೇನೆ ಮೀಶೋದಲ್ಲಿ. ತುಂಬ ಚೆನ್ನಾಗಿರುವಂತಹ ಪ್ರಾಡಕ್ಟ್ ಫೋಟೋಸ್ಗಳೇ ಹಾಕಿರ್ತೀನಿ. ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆ ಇಷ್ಟ ಆಗಿಲ್ಲ ಅಂದರೂ ಕೂಡ ರಿಟರ್ನ್ ಮಾಡ್ಬೋದು, ಯಾವುದೇ ಆತಂಕ ಏನಿಲ್ಲ. ಹಾಗೆ ನೀವು ಮನೇಲಿ ಸ್ಟಿಚಿಂಗ್ ಮಾಡೋರಾಗಿದ್ದರೆ, ಟೈಲರ್ ಆಗಿದ್ದರೆ ನೀವು ಮೀಶೋಗೆ ಕುರ್ತೀಸ್ಗಳನ್ನ ಸ್ಟಿಚಿಂಗ್ ಮಾಡಿಬಿಟ್ಟು ಸೇಲ್ ಮಾಡ್ಬೋದು. ಯಾಕಂದರೆ ಇವಾಗ ಆಫ್ಲೈನ್ಗಿಂತ ಆನ್ಲೈನಲ್ಲಿ ಚೆನ್ನಾಗಿ ಸೇಲ್ ಚೆನ್ನಾಗಾಗುತ್ತೆ. ಡ್ರೆಸ್ಗಳಾಗಿರ್ಬೋದು, ಕುರ್ತೀಸ್ಗಳಾಗಿರ್ಬೋದು, ಅಥವಾ ನೀವು ಇಯರಿಂಗ್ಸ್ ಮೇಕ್ ಮಾಡ್ತೀರಾ, ಇಯರಿಂಗ್ಸು, ಬ್ರೇಸ್ಲೆಟು, ಮತ್ತು ಸೋಪ್ ತಯಾರ್ಸ್ ಆಗ್ಬೋದು, ತಯಾರಿಸೋರು ಆಗಿರ್ಬೋದು, ಮತ್ತು ಇಯರಿಂಗ್ಸ್ ಆಗಿರ್ಬೋದು, ಜುಮ್ಕಾ ರೆಡಿ ಮಾಡೋರಾಗಿರ್ಬೋದು, ಅಥವಾ ನೆಕ್ಲೇಸ್ ಪರ್ಲ್ ನೆಕ್ಲೇಸ್ ಆಗಿರ್ಬೋದು, ಇದನ್ನೆಲ್ಲ ನೀವು ಮೇಕ್ ಮಾಡ್ತೀರಾ ಅಂದರೆ ಮೀಶೋದಲ್ಲಿ ನೀವು ಕೂಡ ಸೇಲ್ ಮಾಡ್ಬೋದು. GST ಫ್ರೀಯಾಗಿ ನೀವು ಫ್ರೀ GSTಯಲ್ಲಿ ನೀವು ಸೇಲ್ ಮಾಡ್ಬೋದು. ರಿಬ್ಬನ್ಸ್ ಆಗಿರ್ಬೋದು, ಸೀರೆಗಳಾಗಿರ್ಬೋದು, ತುಂಬ ಜನ ಮನೇಲೇ ಸೀರೆಗಳು ತಗೊಂಡು ಬಂದು ಸೇಲ್ ಮಾಡ್ತೀರಾ. ಅದು ಸೇಲ್ ಆಗಲಿಲ್ಲ, ವ್ಯಾಪಾರ ಚೆನ್ನಾಗಿ ಆಗ್ತಿಲ್ಲ, ಆಫ್ಲೈನಲ್ಲಿ ತುಂಬ ಅಂಗಡಿಗಳಿದೆ, ಎಲ್ಲಿ ತಗೊಳ್ತಾರೆ, ಸೀರೆಗಳಷ್ಟೊಂದು ಸೇಲ್ ಆಗ್ತಿಲ್ಲ ಅನ್ನೋರು ಮೀಶೋದಲ್ಲಿ ನೀವು ಫ್ರೀ GSTಯಲ್ಲಿ ಸೇಲ್ ಮಾಡ್ಬೋದು. ಒಳ್ಳೆ ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ನಾವು
ಕುರ್ತೀಸ್ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ಮನೇಲಿ ವ್ಯಾಪಾರ ಮಾಡೋ ಅಂಥವ್ರಿದ್ದರೆ, ಯಾಕಂದರೆ ಮನೇಲಿ ವ್ಯಾಪಾರ ಮಾಡೋ ಅಂಥ ಸೀರೆಗಳು ವ್ಯಾಪಾರ ಮಾಡೋರಂತ ಇದ್ದರೆ ಏನಾಗುತ್ತೆ, ಸಾಲ ಕೊಡಬೇಕಾಗುತ್ತೆ. ಆಮೇಲೆ ಸಾಲ ಕೊಟ್ಟರೆ ಬೇಗ ಕೊಡೋರು ಇರಲ್ಲ, ಒಬ್ಬೊಬ್ಬರು ಬೇಗ ಕೊಟ್ಬಿಡ್ತಾರೆ, ಸ್ವಲ್ಪ ಜನ ಲೇಟಾಗಿ ಕೊಡ್ತಾರಲ್ವ. ಸೊ ಅಷ್ಟೊಂದು ವ್ಯಾಪಾರ ಸರಿಯಾಗಿರಲ್ಲ, ಅಷ್ಟೊಂದು ಲಾಭ ಕೂಡ ಬರೋದಿಲ್ಲ. ಅದರಿಂದ ಮೀಶೋದಲ್ಲೇ ನೀವು ಸೀರೆಗಳಾಗಿರ್ಬೋದು, ಅಥವಾ ನೀವು ಬ್ಲೌಸ್ ಸ್ಟಿಚಿಂಗ್ ಮಾಡೋರಾಗಿದ್ದರೆ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಸೇಲ್ ಮಾಡ್ಬೋದು, ಪೆಟಿಕೋಟ್ ಸ್ಟಿಚಿಂಗ್ ಮಾಡಿ ಸೇಲ್ ಮಾಡ್ಬೋದು, ಕುರ್ತೀಸ್ ಸ್ಟಿಚಿಂಗ್ ಮಾಡಿ ಸೇಲ್ ಮಾಡ್ಬೋದು. ನೋಡಿ, ಒಳ್ಳೆ ಪ್ಲ್ಯಾಟ್ಫಾರಮ್ ಅಂತಲೇ ಹೇಳ್ಬೋದು. ವೈರ್ ಬ್ಯಾಸ್ಕೆಟ್ಗಳು ಎಣಿತಾರಲ್ವ, ಅವರು ಹಳೆ ಸೀರೆಯಿಂದ ಮ್ಯಾಟ್ ಹಾಕ್ಬೋದು, ಉಲ್ಲನ್ನಿಂದ ಸ್ವೆಟ್ರ್ ರೆಡಿ ಮಾಡುವಂಥವ್ರು. ಈ ಥರ ನೀವು ಆಫ್ಲೈನಲ್ಲಿ ಸೇಲ್ ಮಾಡೋಕ್ಕಾಗಲ್ಲ, ತುಂಬ ಕಡಿಮೆ ರೇಟಿಗೆ ತಗೊಳ್ತಾರೆ ಅನ್ನೋರು ಮೀಶೋದಲ್ಲಿ ಖಂಡಿತ ಒಂದೊಳ್ಳೆ ಲಾಭ ಸಿಗುತ್ತೆ. ಮೀಶೋದಲ್ಲಿ ಕೂಡ ನೀವು ಸೇಲ್ ಮಾಡ್ಬೋದು. ಸೊ ಈ ಇನ್ಫಾರ್ಮೇಷನಿಂದ ನಿಮಗೂ ಸ್ವಲ್ಪ ಯೂಸ್ಫುಲ್ ಆಗಿದೆ ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.